ಬನ್ನಿ ಬನ್ನಿ, ನಿಧಾನಕ್ಕೆ ಬನ್ನಿ. ಯಾಕೆ ಗೊತ್ತಾ, ಸಾಧಕರ ಮಾತನ್ನು ಕೇಳಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ಸೊ ಸ್ನೇಹಿತರೆ, UPSC ಫಲಿತಾಂಶಗಳು ಇತ್ತೀಚೆಗೆ ಪ್ರಕಟವಾಗಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಭಾರತೀಯ ಲೋಕಸೇವಾ ಆಯೋಗ ಅಥವಾ ಕೇಂದ್ರೀಯ ಲೋಕಸೇವಾ ಆಯೋಗದ ಪರೀಕ್ಷೆಗಳು ಅಂದರೆ IAS IPS ಎಲ್ಲಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳು. ದೇಶಕ್ಕೆ 77ನೇ ರ್ಯಾಂಕು, ರಾಜ್ಯಕ್ಕೆ 2ನೇ ರ್ಯಾಂಕು. ರಾಜ್ಯಕ್ಕೆ ಮೊದಲನೇದು ಅಥವಾ 2ನೇದು ಸರ್, ಅದು ನನಗೂ ಇನ್ನೂ ಗೊತ್ತಿಲ್ಲ, ಎಲ್ಲ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಓಕೆ, ದೇಶಕ್ಕೆ 77ನೇ ರ್ಯಾಂಕು, ರಾಜ್ಯಕ್ಕೆ 1 ಇರ್ಬೋದು ಅಥವಾ 2 ಇರ್ಬೋದು, ಒಟ್ಟು ಟಾಪಲ್ಲಂತೂ ಇದ್ದಾರೆ. ಸೊ ಅಕ್ಷಯ್ ಸರ್, ಸೊ ಇವತ್ತು ಕಲಾ ಮಾಧ್ಯಮಕ್ಕೆ ತಾವು ಏನೋ ಓದಿದಂತಹ ಒಂದು ಕ್ರಮವನ್ನು, ತಾವು ನಡೆದು ಬಂದ ಹಾದಿಯನ್ನು ತಿಳಿಸ್ಕೊಡೋಕೆ ಬಂದಿದ್ದಾರೆ. ನನಗೂ ಕುತೂಹಲ ಇದೆ ಕೇಳೋಕ್ಕೆ. ಸೊ ವಿನಯ ವಿದ್ಯಾರ್ಥಿಗಳಾಗಿ ನಾವು ಅವರ ಮಾತನ್ನು ಕೇಳ ಬನ್ನಿ. ಸ್ವಾಗತ ಸರ್. ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಅಮ್ಮ ನಮಸ್ತೆ. ಅಮ್ಮ ಸೂಪರಿಂಟೆಂಡೆಂಟ್ ಆಫ್ ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸ್. ಓಹ್ ಹೌದಾ, ಬೆಂಗಳೂರಲ್ಲ? ನೀವು ನೋಡ್ತಾ ಇರೋದು ಥ್ಯಾಂಕ್ಸ್. ಹೌದು, ಥ್ಯಾಂಕ್ ಯು. ಎಲ್ಲಕ್ಕಿಂತ ಮುಖ್ಯ ನಮಗೆ ತುಂಬ ಅಪರೂಪ ಸಂದರ್ಶನ ತಮ್ಮ ಮಗವ್ರದ್ದು, ಬಹಳ ಅಪರೂಪದ್ದು. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ರಿ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ಮಾರ್ಗದರ್ಶನ ಅನ್ನೋದು ತುಂಬ ದೊಡ್ಡ ಪದ ಆಗುತ್ತೆ. ಅದನ್ನು ನಾನು ಅಷ್ಟಾಗಿ ಅಷ್ಟು ದೊಡ್ಡವನಲ್ಲ ನಾನು. ಸರ್, ಈ ಸಿವಿಲ್ ಸರ್ವಿಸಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ 2018 ನಾನು ಗ್ರ್ಯಾಜುಯೇಟ್ ಆದೆ IISER ಕೋಲ್ಕತ್ತಾಯಿಂದ. IISER ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಕೋಲ್ಕತ್ತಾಯಿಂದ ನಾನು 2018 ಗ್ರ್ಯಾಜುಯೇಟ್ ಆದೆ. ಅದಾದ ನಂತರ ನನಗೆ ಇದ್ದಿದ್ದು ಆಪ್ಷನ್ಸ್ ಇಲ್ಲ. ನಾನು PhD ಮಾಡಬೇಕಿತ್ತು ಅಥವಾ ಬೇರೆ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡಬೇಕಿತ್ತು ಅಥವಾ ಸಿವಿಲ್ ಸರ್ವಿಸಸ್ ಬರೀಬೇಕಿತ್ತು. ಸೊ ನಾನು ಅವಾಗ PhD ಬೇಡ, ನಾನು ಸಿವಿಲ್ ಸರ್ವಿಸಸ್ಸಿಗೆ ಟ್ರೈ ಮಾಡ್ತೀನಿ ಅಂತ 2018 ನಾನು ಪ್ರಿಪ್ರೇಷನ್ ಶುರು ಮಾಡಿದೆ. ಬೆಂಗಳೂರಲ್ಲಿ ಇನ್ಸೈಟ್ಸ್ ಅಕಾಡೆಮಿ ಇದೆಯಲ್ಲ, ಅಲ್ಲಿ ನಾನು ಕ್ಲಾಸ್ ರೂಮ್ ಪ್ರೋಗ್ರಾಮ್ಗೆ ಸೇರಿಕೊಂಡೆ. ಅಲ್ಲಿ 2018 to 2019 ಕ್ಲಾಸ್ ರೂಮ್ ಪ್ರೋಗ್ರಾಮಲ್ಲಿದ್ದು 2019 ನಾನು ಫಸ್ಟ್ ಅಟೆಂಪ್ಟ್ ಬರೆದೆ. ಆಗ ಪ್ರಿಲಿಮ್ಸ್ ಆಗಿತ್ತು, ಮೇನ್ಸ್ ಆಗಿರಲಿಲ್ಲ. ಅದಾದ ನಂತರ 2020 ನಾನು 2ನೇ ಅಟೆಂಪ್ಟ್ ಕೊಟ್ಟೆ. ಯಾಕೆಂದರೆ ಆ ಟೈಮಲ್ಲಿ ಗೊತ್ತಾಗಿತ್ತು ಮೇನ್ಸಲ್ಲಿ ಏನು ತಪ್ಪಾಗಿತ್ತು ಮೊದಲನೇ ಸತಿ ಬರೆದಾಗ ಅನ್ನೋದು ಗೊತ್ತಾಗಿತ್ತು. ಸೊ ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಇನ್ನೊಂದು ಸತಿ ಅಟೆಂಪ್ಟ್ ಕೊಡೋಣ ಅಂತ ಕೊಟ್ಟೆ. 2020 ಅದೃಷ್ಟವಶಾತ್ ನಂದು ಕ್ಲಿಯರ್ ಆಯಿತು. ಸೊ ಫಸ್ಟ್ ಅಟೆಂಪ್ಟಲ್ಲಿ ಯಾಕೆ ಸೋತಿದ್ದೆ ಸರ್? ಫಸ್ಟ್ ಅಟೆಂಪ್ಟಲ್ಲಿ ಪ್ರಾಬಬ್ಲಿ ಏನಾಯಿತು ಅಂದರೆ, ನನಗೆ ಮೇನ್ಸಲ್ಲಿ ಅವ್ರು ಕೇಳ್ತಿದ್ದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಬರೀಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಸಿವಿಲ್ ಸರ್ವಿಸ್ ಓದೋದಷ್ಟೇ ಅಲ್ಲ, ಇಟ್ಸ್ ಆಲ್ಸೋ ಅ ಸ್ಕಿಲ್. ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದು, ಕ್ವೆಶ್ಚನ್ಸ್ನ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಅದೊಂದು ಸ್ಕಿಲ್ ಅದು. ಸೊ ಆ ಸ್ಕಿಲ್ ನಮಗೆ ಸರಿ ಗೊತ್ತಾಗೋದ್ರೆ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗೋ ಸಾಧ್ಯತೆ ಇರುತ್ತೆ. ನಂಗೆ ಅದು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಮೇನ್ಸ್ ಆದಮೇಲೆ ರಿಸಲ್ಟ್ ಬರೋ ಅಷ್ಟೊತ್ತಿಗೆ ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿತ್ತು. ಓಕೆ, ಸ್ವಲ್ಪ ಎಲ್ಲಿ ತಪ್ಪಿರಬಹುದು ಅಂತ ಗೊತ್ತಾಯಿತು. ರಿಸಲ್ಟ್ ಬಂದಮೇಲೆ ಅದು ಕ್ಲಿಯರ್ ಆಯಿತು. ಓಕೆ, ಆ ತಪ್ಪಿರೋ ಕಾರಣಕ್ಕಾಗಿಯೇ ಆಗಿರಲಿಲ್ಲ ಅಂತ. ಸೊ ಅದನ್ನ ಮೇಲೆ ವರ್ಕ್ ಮಾಡಿ ಇನ್ನೊಂದು ಸತಿ ಅಟೆಂಪ್ಟ್ ಕೊಡೋಣ ಅಂತ ಕೊಟ್ಟೆ. ಈ ಸತಿ ಲಕ್ ಚೆನ್ನಾಗಿತ್ತು, ಕ್ಲಿಯರ್ ಆಯಿತು. ಸ್ಕಿಲ್ ಅಂದ್ರಲ್ಲ, ಹೇಗೆ ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಓದ್ಬಿಟ್ರೆ ಸಾಲಲ್ಲ ಸರ್, ಯಾಕೆಂದರೆ ಮೇನ್ಸಲ್ಲಿ ಮೇನ್ಲಿ GS ಪೇಪರ್ಗಳಲ್ಲಿ 20 ಪ್ರಶ್ನೆ ಇರುತ್ತೆ. GS ಜನರಲ್ ಸ್ಟಡೀಸ್ ಪೇಪರ್ಗಳಲ್ಲಿ 20 ಪ್ರಶ್ನೆ ಇರುತ್ತೆ. 3 ಅವರಲ್ಲಿ ಬರೀಬೇಕಾಗಿರುತ್ತೆ. ಆ್ಯಂಡ್ ಪ್ರತಿಯೊಂದು ಪ್ರಶ್ನೆಗೆ ಅದರದ್ದೇ ಆದಂಥ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆಯಲ್ಲಿ ಅವರು ಕೆಲವು ಕೀವರ್ಡ್ಸ್ನ ಐಡೆಂಟಿಫೈ ಮಾಡೋದಿರುತ್ತೆ. ಆ ಒಂದು ಸ್ಕಿಲ್ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಅಷ್ಟಾಗಿರಲಿಲ್ಲ. ಸೊ ಅವ್ರ ಪ್ರಶ್ನೆ ಕೇಳ್ತಿದ್ದೆ ಒಂದು, ನಾನು ಉತ್ತರಿಸ್ತಿದ್ದ ರೀತಿಯೇ ಬೇರೆ ಆಗಿತ್ತು. ನನಗೆ ಮಾಕ್ ಟೆಸ್ಟ್ಗಳಲ್ಲೂ ಸ್ವಲ್ಪ ಹಾಗಾಗಿ ಸ್ಕೋರ್ಸ್ ಕಡಿಮೆ ಬರ್ತಾಯಿತ್ತು. ಆಮೇಲೆ ಫೈನಲ್ ಸ್ಕೋರ್ಸಲ್ಲೂ ನನಗೆ ಜನರಲ್ ಸ್ಟಡೀಸ್ 1, 2, 3 ಪೇಪರ್ಸಲ್ಲಿ ಆವಾಗ ನನಗೆ 72, 75 ಆ ರೀತಿಯಾದ ಸ್ಕೋರ್ಸ್ ಇತ್ತು. ಆ ರೀತಿ ಸ್ಕೋರ್ಸ್ ಇದ್ದರೆ ಖಂಡಿತವಾಗ್ಲೂ ಕ್ವಾಲಿಫೈ ಆಗೋ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ನಂದು ಆಗಲೇ ಇಲ್ಲ. ಸೊ ಹಾಗಾಗಿ ಆ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಸೆಕೆಂಡ್ ಅಟೆಂಪ್ಟ್ ಅಷ್ಟೊತ್ತಿಗೆ ಅದು ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿತ್ತು ನನಗೆ. ಹಾಗಾಗಿ ಪ್ರಶ್ನೆಗಳನ್ನ ಯಾವ ರೀತಿ ಫೇಸ್ ಮಾಡಬೇಕು ಮತ್ತು ಎಕ್ಸಾಮಿನರ್ ಯಾವ ದೃಷ್ಟಿಯಿಂದ ನೋಡ್ತಾರೆ, ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದು ನನಗೆ ಸೆಕೆಂಡ್ ಟೈಮ್ ನನ್ನ ಇನ್ಸೈಟ್ಸಲ್ಲಿ ವಿನಯ್ ಕುಮಾರ್ ಸರ್ ಅಂತ ಇದ್ದಾರೆ. ಸೊ ಅವ್ರನ್ನ ಭೇಟಿ ಮಾಡಿದೆ. ಇನ್ನೊಬ್ಬರು ಆದಿತ್ಯ ಸರ್ ಅಂತಿದ್ದಾರೆ, ಅವ್ರನ್ನ ಭೇಟಿ ಮಾಡಿದೆ. ಅವ್ರು ಹೇಳಿದ್ರು ಯಾವ್ಯಾವ ಪ್ರಶ್ನೆನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದು ಹೇಳಿಕೊಟ್ರು. ಅದು ನಂಗೆ ಹೆಲ್ಪ್ ಆಯಿತು ಸೆಕೆಂಡ್ ಅಟೆಂಪ್ಟಲ್ಲಿ. 20 ಪ್ರಶ್ನೆ ಅಲ್ಲ GS, ಒಂದು ಉದಾಹರಣೆ ಕೊಡಿ ನನಗೆ, ಯಾವ ಥರ ಇರುತ್ತೆ ಜಸ್ಟ್ ಫಾರ್ ಎಕ್ಸಾಂಪಲ್.
ಈಗ ಫಾರ್ ಎಕ್ಸಾಂಪಲ್ ಇವಾಗ ನಡೀತಾ ಇರುವಂಥ ಅಫ್ಘಾನಿಸ್ತಾನ್ ಸಿಚುವೇಶನ್ ಬಗ್ಗೆನೇ ತಗೊಳ್ಳಿ. ಅಫ್ಘಾನಿಸ್ತಾನ್ ಬಗ್ಗೆ ಒಂದು ಉದ್ದವಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಫ್ಘಾನಿಸ್ತಾನ್ ಹಿಸ್ಟಾರಿಕಲಿ ಹ್ಯಾಸ್ ಬೀನ್ ಅ ಗ್ರೇವ್ ಯಾರ್ಡ್ ಆಫ್ ಎಂಪೈರ್ಸ್. ಕಮೆಂಟ್ ಆನ್ ದಿಸ್ ಇನ್ ದ ರೀಸೆಂಟ್ ಕಾಂಟೆಕ್ಸ್ಟ್ ಅನ್ನೋ ರೀತಿಯಾದಂಥ ಪ್ರಶ್ನೆ ಇದ್ದರೆ ಯೂಶಲಿ ನಾನು ಫಸ್ಟ್ ಅಟೆಂಪ್ಟಲ್ಲಿ ಏನು ಮಾಡ್ತಿದ್ದೆ, ಕಮೆಂಟ್ ಇನ್ ದ ರೀಸೆಂಟ್ ಕಾಂಟೆಕ್ಸ್ಟ್ ಅಂದರೆ ನಾನು ರೀಸೆಂಟ್ ಸಿಚುವೇಶನ್ ಏನಿದೆ ಬರೀ ಅದ್ರ ಬಗ್ಗೆನೇ ಬರೀತಾ ಇದ್ದೆ. ಅದು ಸಾಕಾಗಲ್ಲ, ಯಾಕೆಂದರೆ ಅವ್ರ ಪ್ರಶ್ನೆ ಇರೋದೇ ಅಫ್ಘಾನಿಸ್ತಾನ್ ಹ್ಯಾಸ್ ಬೀನ್ ಹಿಸ್ಟಾರಿಕಲಿ ಅ ಗ್ರೇವ್ ಯಾರ್ಡ್ ಆಫ್ ಎಂಪೈರ್ಸ್. ಅಂದರೆ ಮೊದಲು ರಷ್ಯಾ ಹೇಗಲ್ಲಿ ಸೋಲ್ತು, ಅಫ್ಘಾನಿಸ್ತಾನಲ್ಲಿ ರಷ್ಯಾ ಹೇಗೆ ಸೋಲ್ತು, ಅಥವಾ ಬ್ರಿಟಿಷ್ ಎಂಪೈರ್ ಹೇಗೆ ಸೋತಿತ್ತು ಅಫ್ಘಾನಿಸ್ತಾನ್ನ ಕ್ಯಾಪ್ಚರ್ ಮಾಡೋದಕ್ಕೆ, ಅದು ಯಾಕೆ ಸಾಧ್ಯ ಆಗಲಿಲ್ಲ. ಸೊ ಬ್ರಿಟಿಷ್ ಎಂಪೈರ್ಗೂ ಅಫ್ಘಾನಿಸ್ತಾನೇ ಸೋಲಿಗೆ ಕಾರಣ ಆಗಿತ್ತು. ರಷ್ಯಾ ಕೂಡ ಅಫ್ಘಾನಿಸ್ತಾನಲ್ಲಿ ಸೋತಿತ್ತು. ಇವಾಗ ರೀಸೆಂಟಾಗಿ ಅಮೇರಿಕಾ ಕೂಡ ಸೋತಿದೆ. ಸೊ ಆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಕೂಡ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆಯಲ್ಲಿ ಆ 2 ಪಾರ್ಟ್ ಇರುತ್ತೆ. ನಾನು ಮೊದಲನೇ ಅಟೆಂಪ್ಟಲ್ಲಿ ಕೇವಲ ಸೆಕೆಂಡ್ ಪಾರ್ಟ್ ಮಾತ್ರ ಅಡ್ರೆಸ್ ಮಾಡ್ತಾ ಇದ್ದೆ. ಹಾಂ, ಸೊ ಈ ರೀತಿಯಾದಂಥ ಸಿಚುವೇಶನ್ ಇದ್ದಾಗ ನಂಗೆ ಸೆಕೆಂಡ್ ಅಟೆಂಪ್ಟಲ್ಲಿ ಗೊತ್ತಾಯ್ತು ಅಷ್ಟು ಮಾತ್ರ ಮಾಡಿದ್ರೆ ಸಾಕಾಗಲ್ಲ, ಮೊದಲನೇ ಪಾರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಎಫೆಕ್ಟಿವ್ ಆಗಿ ಅಡ್ರೆಸ್ ಮಾಡಿದ್ರೆ ಮಾತ್ರ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ ಅಂತ. ಸೊ ಇದನ್ನು ನನಗೆ ಹೇಳ್ಕೊಟ್ಟವರು ಒಬ್ಬರು ನಮ್ಮ ದೊಡ್ಡಪ್ಪ ಒಬ್ಬರು, ಮತ್ತು ಇನ್ಸೈಟ್ಸ್ನಲ್ಲಿ ವಿನಯ್ ಸರ್ ಕೂಡ ಅದನ್ನೇ ಗೈಡ್ ಮಾಡಿದ್ರು. ಹಾಗಾಗಿ ನನ್ನ ಸೆಕೆಂಡ್ ಅಟೆಂಪ್ಟಲ್ಲಿ ಅದು ಪ್ರಾಯಶಃ ಇನ್ನಷ್ಟು ಎಫೆಕ್ಟಿವ್ ಆಗಿ ಬರೆಯೋದಕ್ಕೆ ಸಾಧ್ಯ ಆಯಿತು. ಸರ್, ಸಿವಿಲ್ ಸರ್ವಿಸಸ್ ಪರೀಕ್ಷೆ ನಿಮಗೆ ಗೊತ್ತಿರೋ ಹಾಗೆ 3 ಸ್ಟೇಜಸ್ ಇರುತ್ತೆ. ಒಂದು ಪ್ರಿಲಿಮಿನರಿ ಸ್ಟೇಜ್ ಇರುತ್ತೆ, ಆಬ್ಜೆಕ್ಟಿವ್ ರೌಂಡ್ ಇರುತ್ತೆ. ಅದು ಎರಡನೇದು ಮೇನ್ಸ್ ಇರುತ್ತೆ, ಸಬ್ಜೆಕ್ಟಿವ್. 8 ಪೇಪರ್ ಬರೀಬೇಕಾಗಿರುತ್ತೆ, ಒಂದು ಎಸ್ಸೆ, 7 ಪೇಪರ್ ಬರೀಬೇಕಾಗಿರುತ್ತೆ, ಒಂದು ಎಸ್ಸೆ, ಡೀಟೇಲ್ಡ್ ಎಸ್ಸೆ 2 ಎಸ್ಸೆ ಬರೀಬೇಕಾಗಿರುತ್ತೆ 3 ಗಂಟೆಯಲ್ಲಿ, 125 ಮಾರ್ಕ್ಸ್ಗೆ. ಆನಂತರ 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಅದು ಬಿಟ್ಟು 2 ಆಪ್ಷನಲ್ ಪೇಪರ್ ಇರುತ್ತೆ. ಒಂದೇ ಆಪ್ಷನಲ್ ಸಬ್ಜೆಕ್ಟ್, ಬಟ್ 2 ಪೇಪರ್ ಇರುತ್ತೆ. ನಾನು ಕನ್ನಡ ಲಿಟ್ರೇಚರ್ ಆಪ್ಷನಲ್ ಆಗಿ ತೊಗೊಂಡಿದ್ದೆ ನಾನು. ಅದಾದ ನಂತರ 3ನೇ ಸ್ಟೇಜಲ್ಲಿ ಮೇನ್ಸ್ ಕ್ಲಿಯರ್ ಆದವ್ರಿಗೆ ಇಂಟರ್ವ್ಯೂ ಇರುತ್ತೆ. ಅದು ಇಂಟರ್ವ್ಯೂ ಅನ್ನೋದಕ್ಕಿಂತ ಪರ್ಸ್ನಾಲಿಟಿ ಟೆಸ್ಟ್. ಸೊ ನಾವು ಫ್ಯಾಕ್ಚುಯಲ್ ಆಗಿ ಅಲ್ಲಿ ತಪ್ಪು ಹೇಳಿದ್ರೂ ಒಂದು ಮಟ್ಟಕ್ಕೆ ಅದು ನಡೆಯುತ್ತೆ, ಆದರೆ ಕಾನ್ಫಿಡೆಂಟ್ ಆಗಿರಬೇಕು ಮತ್ತು ಅರೋಗೆಂಟಾಗಿ ಕಾಣಿಸ್ಬಾರ್ದು ಅದನ್ನು. ಸೊ ಈ ಇಂಟರ್ವ್ಯೂ ಸ್ಟೇಜ್ಗೆ ಅಗೇನ್ ಮಾಕ್ ಇಂಟರ್ವ್ಯೂಸ್ ಮಾಡಿದ್ದು ಮತ್ತು ಅದಕ್ಕೆ ತಯಾರಿಗೆ ವಿನಯ್ ಸರ್ ಹಾಗೂ ನಮ್ಮ ದೊಡ್ಡಪ್ಪ ಒಬ್ಬರು ತುಂಬ ಸಹಾಯ ಮಾಡಿದ್ರು. ಈ ಇಂಟರ್ವ್ಯೂ ಇರುತ್ತಲ್ಲ ಫೇಸ್ ಟು ಫೇಸ್, ಅಲ್ಲಿ ಏನು ಕೇಳ್ತಾರೆ ಸರ್? ಈ ಇಂಟರ್ವ್ಯೂ ಸ್ಟೇಜಲ್ಲಿ ಅವ್ರು ಏನು ಬೇಕಾದರೂ ಕೇಳಬಹುದು. ಅಂದರೆ ಮೇನ್ಲಿ ಅವ್ರು ಜಾಸ್ತಿ ಫೋಕಸ್ ಮಾಡೋದು ನಮ್ಮ ಪ್ರೊಫೈಲ್ ಬಗ್ಗೆ. ಸೊ ನಮ್ಮ ಮೇನ್ಸ್ ಕ್ಲಿಯರ್ ಆದವ್ರಿಗೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಫಿಲ್ ಮಾಡೋದಿರುತ್ತೆ. ಮೇನ್ಸ್ ಕ್ಲಿಯರ್ ಆದಮೇಲೆ ಅದರಲ್ಲಿ ನಾವು ಹುಟ್ಟಿದ್ದೆಲ್ಲಿ, ಯಾವ ಸ್ಕೂಲಲ್ಲಿ ಓದಿದ್ದು, ಏನೇನು ಹಾಬೀಸ್ ಇದೆ ನಮಗೆ, ಏನೇನು ಇಂಟ್ರೆಸ್ಟ್ ಇದೆ, ಮತ್ತು ಇದುವರೆಗೂ ಬೇರೆ ಏನಾದರೂ ನಾವು ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಬೇರೆ ಏನಾದರೂ ನಾವು ಸಾಧನೆ ಮಾಡಿದ್ದೀವ. ಸೊ ಇದೆಲ್ಲ ಪೂರ್ತಿ ಒಂದು ರೀತಿ ನಮ್ಮ ಪೂರ್ತಿ ಜಾತಕನೇ ಅವ್ರಿಗೆ ಕೊಟ್ಟಿರ್ತೀವಿ. ಸೊ ಡೀಟೇಲ್ಡ್. ಸೊ ಅವ್ರು ಅದರಿಂದ ಏನು ಬೇಕಾದರೂ ಕೇಳಬಹುದು. ಹಾಗಾಗಿ ಬರೀ ನಮ್ಮ ಪ್ರೊಫೈಲ್ಗೆ ಸೀಮಿತ ಆಗಿರೋ ಸಾಧ್ಯತೆ ಕೆಲವು ಇಂಟರ್ವ್ಯೂಗಳಲ್ಲಿರುತ್ತೆ. ಇನ್ನು ಕೆಲವರಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆನೂ ಕೇಳಬಹುದು, ಅಥವಾ ನಾವು ಓದಿರೋ ಸಬ್ಜೆಕ್ಟ್ ಬಗ್ಗೆನೂ ಕೇಳಬಹುದು. ಸೊ ಹಾಗಾಗಿ ಅವ್ರಿಗೆ ಕೇಳೋದಕ್ಕೆ ಪೂರ್ತಿ ಸ್ವಾತಂತ್ರ್ಯ ಇರುತ್ತೆ. ನಾವು ಆದಷ್ಟು ಪ್ರಿಪೇರ್ ಆಗಿರಬೇಕು. ಯಾವುದಕ್ಕೆ ಗೊತ್ತಿರಲ್ವೋ ಅದಕ್ಕೆ ಫ್ರ್ಯಾಂಕ್ ಆಗಿ ಗೊತ್ತಿಲ್ಲ ಅಂತ ಹೇಳಿದಷ್ಟು ಒಳ್ಳೇದು. ಯಾಕಂದರೆ ಸುಳ್ಳು ಹೇಳಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ. ಅಂದರೆ ಅವರು ಸುಮಾರು 60-65 ವರ್ಷದವ್ರು ಇರ್ತಾರೆ ಸರ್, ಎಲ್ಲ ಹಿರಿಯರು ಇರ್ತಾರೆ. UPSC ಪಾಸ್ ಆದವ್ರೆ ಇಲ್ಲ, ಅವರು UPSC ಬೋರ್ಡ್ ಮೆಂಬರ್ಸ್ ಇರ್ತಾರೆ. ಸೊ ಅದನ್ನು ಗೌರ್ಮೆಂಟ್ ಬೇರೆ ಬೇರೆ ಫೀಲ್ಡ್ಗಳಿಂದ ಅವ್ರನ್ನ ನಾಮಿನೇಟ್ ಮಾಡುತ್ತೆ. ಅಕಾಡೆಮಿಕ್ಕಿಂದ ಇರ್ಬೋದು, ಅಥವಾ ಜರ್ನಲಿಸ್ಟ್ ಇರ್ಬೋದು, ರಿಟೈರ್ಡ್ ಸಿವಿಲ್ ಸರ್ವೆಂಟ್ಸ್, ರಿಟೈರ್ಡ್ ಆರ್ಮಿ ಪರ್ಸನಲ್, ಸೈಕ್ಯಾಟ್ರಿಸ್ಟ್ಸ್, ಹೀಗೆ ಬೇರೆ ಬೇರೆ ಫೀಲ್ಡ್ಗಳಿಂದ ಚೂಸ್ ಮಾಡಿ ಬೋರ್ಡ್ 5 ಜನದ ಪ್ಯಾನೆಲ್ ಮಾಡಿರ್ತಾರೆ ಒಬ್ಬೊಬ್ರಿಗೂ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು, ಅಷ್ಟು ವಯಸ್ಸಾಗಿರೋರು ನಮ್ಮಂಥ ಎಷ್ಟೋ ಜನ ನೋಡಿರ್ತಾರೆ. ಅವ್ರ ಮುಂದೆ ನಾವು ಸುಳ್ಳು ಹೇಳೋದು ಅಥವಾ ಅವ್ರ ಮುಂದೆ ನಾವು ಆಟ ಆಡೋಕೆ ಹೋದರೆ ಖಂಡಿತವಾಗ್ಲೂ ಸಿಕ್ಕಾಕೋತೀವಿ. ಆ್ಯಂಡ್ ಸಿಕ್ಕಾಕೊಂಡ್ರೆ ಅಗೇನ್ ಒಂದು ನಮ್ಮ ಅಂಕಗಳು ಕಡಿಮೆ ಆಗುತ್ತೆ. ಒಂದು ಎರಡನೇದು, ಈಗ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ಗೊತ್ತಾದರೆ ಇನ್ನೊಂದು ಸ್ವಲ್ಪ ಡೀಪಾಗಿ ಪ್ರೋಬ್ ಮಾಡೋಕ್ಕೆ ನೋಡ್ತಾರೆ. ಸೊ ನಾವು ಏನೂ ವಿಚಾರ ಗೊತ್ತಿಲ್ಲದೆ ಅದ್ರ ಬಗ್ಗೆ ಗೊತ್ತು ಅಂತ ತೋರಿಸ್ಕೊಳಕ್ಕೆ ಹೋದರೆ ಒಂದು ಲೆವೆಲಲ್ಲಿ ಓಕೆ ನಾವು ಪಾಸ್ ಆಗ್ಬೋದು, ಎರಡನೇ ಲೆವೆಲ್ ಇನ್ನೊಂದು ಸ್ವಲ್ಪ ಡೀಪ್ ಲೆವೆಲ್ಗೆ ಹೋದರೆ ಖಂಡಿತ ಸಿಕ್ಕಾಕೋತೀವಿ. ಸೊ ಆವಾಗ ಅದು ಒಂದು ರೀತಿಯ ಮುಖಭಂಗ ಆದಂಗೆ ಅದು ಅಷ್ಟೇ. ಪ್ರಶ್ನೆಗಳಿದ್ದಿದ್ದು, ನಾ ಬೆಂಗಳೂರಿಂದ ಇದ್ದಿದ್ದರಿಂದ, ಬೆಂಗಳೂರು ಇವಾಗ ಮೊದಲಾದರೆ ಗಾರ್ಡನ್ ಸಿಟಿ ಆಗಿತ್ತು, ಇವಾಗ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಯಾಕೆ ಹಾಗಾಗ್ತಿದೆ, ಅದಕ್ಕೆ ಏನು ಮಾಡಬಹುದು ಅನ್ನೋ ಒಂದು ಪ್ರಶ್ನೆ ಇತ್ತು. ಮತ್ತು ನಾನು ಐಸರಲ್ಲಿ ಓದಿದ್ದು, ಇಟ್ಸ್ ಅ ಪಬ್ಲಿಕ್ಲಿ ಫಂಡೆಡ್ ಇನ್ಸ್ಟಿಟ್ಯೂಟ್, MHRD ಇನ್ಸ್ಟಿಟ್ಯೂಟ್ ಅದು. ಹಾಗಾಗಿ ಅವ್ರು ಕೇಳಿದ್ರು, ಎಜುಕೇಷನ್ ಅನ್ನೋದು ಅದು ಸರ್ಕಾರ ಫಂಡ್ ಮಾಡಬೇಕಾ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಇರಬೇಕಾ, ನಿಮ್ಮ ಅಭಿಪ್ರಾಯ ಏನು ಅನ್ನೋ ರೀತಿಲಿ ಕೇಳಿದ್ರು. ಮತ್ತು ಬಯಾಲಜಿ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಕೋವಿಡ್ ಬಗ್ಗೆ ಕೇಳಿದ್ರು.
ಸೊ ಹೀಗೆ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದ್ರು. ಮತ್ತು ನನ್ನ ಹವ್ಯಾಸಗಳ ಬಗ್ಗೆ ಕೇಳಿದ್ರು. ಮತ್ತು ಕಾಲೇಜಲ್ಲಿ ಸ್ವಲ್ಪ ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇದರಿಂದ ಅದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದರು. ಹೀಗೆ ಕರೆಂಟ್ ಅಫೇರ್ಸ್ ಫ್ಯಾಕ್ಚುಯಲ್ ಪ್ರಶ್ನೆಗಳು ತುಂಬ ಕಡಿಮೆ ಇತ್ತು. ಒಪಿನಿಯನ್ ಬೇಸ್ಡ್ ಕ್ವೆಶ್ಚನ್ಸ್ ಇತ್ತು. ಹೇಗೆ ನಾವು ನಮ್ಮ ಅಭಿಪ್ರಾಯ ಅಥವಾ ನಾವೇನು ತಿಳ್ಕೊಂಡಿದ್ದೀವಿ ಅದನ್ನು ಹೇಗೆ ಅಭಿವ್ಯಕ್ತಿಪಡಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿ ತಿಳ್ಕೊಂಡಿರೋದು ಕಡಿಮೆ ಇದ್ದರೂ ಅದನ್ನು ಸರಿಯಾಗಿ ಅವ್ರ ಮುಂದೆ ಹೇಳಿದ್ರೆ ಅದು ಅವರಿಗೆ ಪ್ರಾಯಶಃ ಇಂಪ್ರೆಸ್ ಆಗುತ್ತೆ. ಪ್ರೆಸೆಂಟೇಷನ್ ತುಂಬ ಮುಖ್ಯ ಸರ್. ಪ್ರೆಸೆಂಟೇಷನ್ ತುಂಬ ಮುಖ್ಯ. ಹೇಗಿತ್ತು ನಿಮ್ಮ ಸ್ಟಡೀಸ್? ಅಂದರೆ ಫುಲ್ ಟೈಮ್ ಸ್ಟಡಿ ಮಾಡ್ತಿದ್ರಾ ಅಥವಾ ಏನಾದರೂ ಬೇರೆ? ಸರ್, ದಿನಕ್ಕೆ 6ರಿಂದ 8 ಗಂಟೆ ಅಷ್ಟು ಪ್ರಿಪ್ರೇಷನ್ ಇರೋದು. ಮೇನ್ಲಿ ನ್ಯೂಸ್ ಪೇಪರ್ಸ್ ಓದಬೇಕಾಗಿ ಬರುತ್ತೆ. ಸೊ ನ್ಯೂಸ್ ಪೇಪರ್ಸ್ ಪ್ರಿಪ್ರೇಷನ್ ಇರೋದು. ಅದು ಬಿಟ್ಟು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಗಳೇ ಕೆಲವಿರುತ್ತೆ. ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂದರೆ ಅದಕ್ಕೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ಗಳು ಕೆಲವಿರುತ್ತೆ. ಮತ್ತು ಈಗ ಯಾವುದೇ ಕೋಚಿಂಗ್ ಸೆಂಟರ್ ಸೇರಿಕೊಂಡ್ರು ಅದಕ್ಕೆ ಟೆಸ್ಟ್ ಸೀರೀಸ್ಗಳಿರುತ್ತೆ, ಎಸ್ಪೆಷಲಿ ಮೇನ್ಸ್ಗೆ. ಯಾಕೆಂದರೆ ಬರೆದ ಅಭ್ಯಾಸ ಆದರೆ ಮಾತ್ರ ನಾವಲ್ಲಿ ಪೇಪರ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಟೈಮ್ ಬೌಂಡಲ್ಲಿ. ಸೊ ಆ ಟೆಸ್ಟ್ ಸೀರೀಸ್ ದೃಷ್ಟಿಯಿಂದ ನಮಗೆ ಇನ್ಸೈಟ್ಸಲ್ಲಿ ಏನು ಮಾಡೋರು ಅಂದರೆ ಈ ವಾರ ಇಂಥ ಟಾಪಿಕ್ಗಳನ್ನ ನಾವು ಸಿಲೆಬಸ್ ಆಗಿ ಇಟ್ಟಿರ್ತೀವಿ ಟೆಸ್ಟ್ಗೆ ಅಂತ ಹೇಳೋರು. ಸೊ ಅದ್ರ ಬಗ್ಗೆ ಪ್ರಿಪೇರ್ ಆಗಿ ನಾವು ಹೋಗ್ತಿದ್ವಿ. ಕೊನೆಗೆ ಒಂದು 3 ರೌಂಡು ಫುಲ್ ಲೆಂತ್ ಟೆಸ್ಟ್ ಮಾಡಿದ್ರು ಅವರು. ಮೇನ್ಸಲ್ಲಿ ಹೇಗೆ ಪೇಪರ್ ಬರೋ ಸಾಧ್ಯತೆ ಇರುತ್ತೆ ಅದೇ ರೀತಿ ಅಕ್ರಾಸ್ ಆಲ್ ಟಾಪಿಕ್ಸ್ ಅವ್ರು ಫುಲ್ ಲೆಂತ್ ಟೆಸ್ಟ್ 3 ರೌಂಡ್ ಮಾಡಿದ್ರು. ಅದು ತುಂಬ ಸಹಾಯ ಆಯಿತು. ಅಂದರೆ ನೀವು ಜಾಬ್ ಹೋಗ್ತಿದ್ರಾ? ಇಲ್ಲ ಸರ್, ನಾನು ಕೆಲಸಕ್ಕೆ ಸೇರಿಕೊಂಡಿದ್ದು ಈಗ ಟೆಕ್ನಿಕಲಿ ನಾನು ಸೇರಿಕೊಂಡಿದ್ದು August 19th. ಬಟ್ ಅದು ಸೇರಿಕೊಂಡಾದಮೇಲೆ 3 ವಾರ ರಜಾ ಹಾಕಿದ್ದೆ. ನಂಗೆ ಇಂಟರ್ವ್ಯೂ ಮುಗಿಯೋ ತನಕ ನಂಗೆ ರಜಾ ಬೇಕು ಅಂತ. ಅಲ್ಲಿ ರಜಾ ಕೊಟ್ಟರು ಫೈನಲಿ. ಅದಾದಮೇಲೆ ಇಂಟರ್ವ್ಯೂ ಮುಗಿಸ್ಕೊಂಡ್ಬಂದು September 13ರಿಂದ ನಾನು ಎಫೆಕ್ಟಿವ್ಲಿ ಕೆಲಸಕ್ಕೆ ಹೋಗ್ತಾ ಇರೋದು. ಸೊ 2 ವಾರ ಆಗಿದೆ ಅಷ್ಟೇ. ಸರ್, ನಾನು ಬ್ಯಾಂಕಲ್ಲಿ ಪ್ರೊಬೇಷನರಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು UPSC ಎಕ್ಸಾಮ್ ಪಾಸ್ ಆಗಿ ಎಷ್ಟು ಖರ್ಚು ಬರ್ಬೋದು ಸರ್? ಅದು ಡಿಪೆಂಡ್ ಆಗುತ್ತೆ. ನೀವು ಬೆಂಗಳೂರಲ್ಲಿದ್ದು ಕೋಚಿಂಗ್ ತೊಗೋತೀರಾ ಅಥವಾ ಬೇರೆ ಡೆಲ್ಲಿ ಅಥವಾ ಹೈದರಾಬಾದ್ಗೆ ಹೋಗಿ ಕೋಚಿಂಗ್ ತೊಗೋತೀರಾ. ಮತ್ತು ಬೆಂಗಳೂರಲ್ಲೇ ಇರೋದಾದರೆ ನೀವು PGಲಿ ಇರ್ತೀರಾ ಅಥವಾ ನಿಮ್ಮನೇಲೇ ಇರೋ ಸೌಲಭ್ಯ ನಿಮಗಿರುತ್ತೆ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನಮಗೆ ನಾನು ಸೇರಿಕೊಂಡಾಗ ಇನ್ಸೈಟ್ಸಲ್ಲಿ ಅರೌಂಡ್ 90,000 ಇತ್ತು ಫೀಸ್. ಒಂದು ಇಡೀ ವರ್ಷದ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಗೈಡೆನ್ಸ್ ಪೂರ್ತಿಯಾಗಿ 90,000 ಇತ್ತು. ಅದಾದಮೇಲೆ ನನ್ನ ಫಸ್ಟ್ ಅಟೆಂಪ್ಟಲ್ಲಿ ಆಗಲಿಲ್ಲ. ಬಟ್ ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಮೇನ್ಸ್ ಟೆಸ್ಟ್ ಸೀರೀಸ್ ಬರೀತೀನಿ ಅಂದಾಗ ಟೆಸ್ಟ್ ಸೀರೀಸ್ಗೆ ಸಪ್ರೇಟಾಗಿ ಸ್ವಲ್ಪ ಫೀಸ್ ಇತ್ತು ಅವ್ರದ್ದು. ಅದ್ರ ಜೊತೆಗೆ ನೀವು ಆಪ್ಷನಲ್ ತೊಗೊಳೋದಾದರೆ ಆಪ್ಷನಲ್ಗೂ ಕೂಡ ನೀವು ಎಲ್ಲಿ ಹೋಗ್ತೀರಾ ಅನ್ನೋದ್ರ ಮೇಲೆ ಸ್ವಲ್ಪ ಫೀಸ್ ಇರುತ್ತೆ. ಆ್ಯಂಡ್ ಬೆಂಗಳೂರಲ್ಲಿ PGಲಿ ಇರೋದಾದ್ರೆ PG ರೇಟ್ಸ್ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ನನಗೆ ಮನೇಲೇ ಇದ್ದು ಓದುವಂಥ ಒಂದು ಸೌಕರ್ಯ ಇತ್ತು. ಹಾಗಾಗಿ ಬೆಂಗಳೂರು ಹುಡುಗನೇ ಮನೇಲೇ ಇದ್ದು ಓದುವಂಥ ಸೌಕರ್ಯ ಇತ್ತು. ಸೊ ಹಾಗಾಗಿ PG ರೇಟ್ಸ್ ಅಷ್ಟು ಗೊತ್ತಿಲ್ಲ. ಬಟ್ ಡೆಲ್ಲಿಗೆ ಹೋದರೆ ಅಲ್ಲೆಲ್ಲ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೌತ್ ಇಂಡಿಯಾದವ್ರಿಗೆ, ಎಸ್ಪೆಷಲಿ ಕರ್ನಾಟಕದವ್ರಿಗೆ ಬೆಂಗಳೂರಿಗೆ ಬಂದು ಪ್ರಾಯಶಃ ಓದೋದೇ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಕನ್ನಡ ಸಾಹಿತ್ಯನೇ ಇತ್ತು ಸರ್. ಕನ್ನಡ ಸಾಹಿತ್ಯ ತಗೊಳ್ಳೋದಕ್ಕೆ 2 ಮುಖ್ಯ ಕಾರಣ ಇದೆ. ಒಂದು, ಮೊದಲಿಂದನೂ ಸ್ವಲ್ಪ ಆಸಕ್ತಿ ಇತ್ತು ನಮಗೆ. ಮನೇಲಿದ್ದ ವಾತಾವರಣ ಆಗಿರ್ಬೋದು ಅಥವಾ ಸ್ಕೂಲ್ನಲ್ಲಿ ಮತ್ತು PU ಲೆವೆಲಲ್ಲಿ ನನಗೆ ಇದ್ದಂತಹ ಕನ್ನಡ ಟೀಚರ್ಸ್ ಆಗಿರ್ಬೋದು, ಅವ್ರು ಹೇಳ್ಕೊಡ್ತಾ ಇದ್ದಂಥ ರೀತಿ ಕನ್ನಡ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು ಮೊದಲಿಂದಾನೇ. ಅದ್ರ ಜೊತೆಗೆ ನಮ್ಮ ದೊಡ್ಡಪ್ಪ ಒಬ್ಬರು, ಅವರು ಈಸ್ ಎ ರಿಟೈರ್ಡ್ ಸಿವಿಲ್ ಸರ್ವೆಂಟ್, IRS ಇದ್ರು ಅವರು. ಜೊತೆಗೆ ಅವರು ಕನ್ನಡ ಸಾಹಿತಿ ಕೂಡ. ಸೊ ಹಾಗಾಗಿ ಅವ್ರು ನನಗೆ ಹೇಳ್ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ನಾ ಟೆಸ್ಟ್ ಸೀರೀಸ್ ಜೈಸಲ್ಲಿ ಬರೆದೆ. ವೆಂಕಟೇಶಪ್ಪ ಸರ್ ಟೆಸ್ಟ್ ಸೀರೀಸ್ನ ಅವ್ರು ಚೆನ್ನಾಗಿ ಗೈಡ್ ಮಾಡಿದ್ರು. ಬಟ್ ಆ ಟೆಸ್ಟ್ ಸೀರೀಸಲ್ಲಿ ಅವ್ರು ಹೇಳ್ಕೊಡ್ತಿದ್ದ ಜೊತೆಗೆ ನಮ್ಮ ದೊಡ್ಡಪ್ಪ ಹೇಳ್ತಿದ್ದಂಥ ಪಾಯಿಂಟ್ಸ್ ಅದಕ್ಕೆ ಆ್ಯಡ್ ಆನ್ ಆಗ್ತಿತ್ತು, ವ್ಯಾಲ್ಯೂ ಅಡಿಷನ್ ಆಗ್ತಿತ್ತು. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇರೆಗೆ ನಾನು ಕನ್ನಡ ಲಿಟ್ರೇಚರ್ ಆಪ್ಷನ್ ಆಗಿ ತೊಗೊಂಡೆ. ಕನ್ನಡ ಬರೀಬೋದು UPSC? ಕನ್ನಡ ಆಪ್ಷನಲ್ ಆಗಿ ತೊಗೋಬೋದು ಒಂದು, ಮತ್ತು ಕನ್ನಡ ಮೀಡಿಯಮ್ ಆಗಿ ಕೂಡ ತೊಗೋಬಹುದು. ಅಂದರೆ ಈಗ ಬೇರೆ ಎಲ್ಲ GS ಜನರಲ್ ಸ್ಟಡೀಸ್ ಪೇಪರ್ಸ್ನೂ ಕೂಡ ಕನ್ನಡದಲ್ಲಿ ಬರೆಯೋರು ಕೆಲವರು ಇರ್ತಾರೆ. ಸೊ ಆ ಆಪ್ಷನ್ ಇರುತ್ತೆ. ಕನ್ನಡ ಲಿಟ್ರೇಚರ್ ಆಪ್ಷನಲ್ ಆಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಅದನ್ನು ಕನ್ನಡದಲ್ಲೇ ಬರೀಬೇಕು. ಬಟ್ ಜನರಲ್ ಸ್ಟಡೀಸ್ನೂ ಕೂಡ ಕನ್ನಡದಲ್ಲಿ ಬರೆಯೋ ಅವಕಾಶ ಇರುತ್ತೆ. ಇಂಗ್ಲೀಷೇ ಗೊತ್ತಿರಬೇಕು ಅಂತ ಏನಿಲ್ಲ? ಖಂಡಿತವಾಗ್ಲೂ ಇಲ್ಲ. ಅಥವಾ ಇಂಗ್ಲೀಷ್ ಬರೆಯೋ ಹುಡುಗರಿಗೂ ನಮಗೆ ತಾರತಮ್ಯ ಇದೆಯಾ? ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ ಸರ್. ಬಟ್ UPSCಯ ಒಂದು ರೆಪ್ಯುಟೇಷನ್ ಏನಿದೆ, ಆ ರೀತಿಯಾದ ತಾರತಮ್ಯಕ್ಕೆ ಅಷ್ಟು ಅವಕಾಶ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ತಂದೆ ಏನು ಸರ್? ನಮ್ಮ ತಂದೆ ಕಸ್ಟಮ್ಸಲ್ಲಿದ್ದರು, ಅಸಿಸ್ಟೆಂಟ್ ಕಮಿಷನರ್ ಆಗಿ ಹೋದ ವರ್ಷ ರಿಟೈರ್ ಆದರು ಅವರು. ಸೊ ಒಂದು ಸ್ವಲ್ಪ ನಿಮ್ಮ ಸೌಲಭ್ಯ ಇತ್ತು ಕನ್ನಡದು. ಯಾರೋ ಬಡವ್ರ ಮನೆ ಮಕ್ಕಳು ಸ್ವಲ್ಪ ಡೈಲಿ ಲಿವಿಂಗ್ಗೆ ಒದ್ದಾಡ್ತಿರ್ತಾರೆ, ಅಂಥವ್ರು UPSC ಟ್ರೈ ಮಾಡ್ಬೋದಾ? ಮಾಡ್ಬೋದು ಸರ್, ಖಂಡಿತವಾಗ್ಲೂ ಮಾಡ್ಬೋದು. ಯಾಕೆಂದರೆ
ಐ ಮೀನ್ ಯಾರಿಗೆ ಅದರ ಅವಶ್ಯಕತೆ ಅಥವಾ ಯಾರಿಗೆ ಅದರ ಒಂದು ಹಸಿವು ಜಾಸ್ತಿ ಇರುತ್ತೆ ಅವರೇ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಎಲ್ಲ ಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡುವಂಥ ಒಂದು ಶಕ್ತಿ ಇರುತ್ತೆ, ಒಂದು ಶ್ರದ್ಧೆ ಇರುತ್ತೆ, ನಾ ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಇದಕ್ಕೆ ಏನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ಅಥವಾ ಕೇವಲ ನಗರದಲ್ಲಿರೋರೇ ಮಾಡಬೇಕು ಅನ್ನೋ ಯಾವ ರೀತಿಯಾದಂಥ ಯಾವುದೇ ಒಂದು ಪ್ರೀಕಂಡೀಷನ್ಸ್ ಏನೂ ಇಲ್ಲ. ಎಲ್ಲಿದ್ದವರು ಮಾಡ್ಬೋದು, ಯಾವುದೇ ರೀತಿಯಾದ ಸಿಚುವೇಷನ್ಲಿದ್ದವರು ಕೂಡ ಇದನ್ನು ಮಾಡ್ಬೋದು. ಈಗ ನಾನೇ ಎಷ್ಟೋ ಸತಿ ನೋಡಿದ್ದೀನಿ. ಈಗ ಇನ್ಸೈಟ್ಸಲ್ಲಿ ಕೆಲವು ಸತಿ ನಾನು ವಿನಯ್ ಸರ್ ಅವ್ರ ಜೊತೆ ಮಾತಾಡೋಕ್ಕೆ ಹೋಗಿದ್ದೆ. ಕೆಲವರು ಅಡ್ಮಿಷನಿಗೆ ಬರೋರು, ಆವಾಗ ಅವರ ಬೈ ಕೇಸ್ ಟು ಕೇಸ್ ಬೇಸಿಸ್ ವಿನಯ್ ಸರ್ ಅವ್ರಿಗೆ ಡಿಸ್ಕೌಂಟ್ ಕೊಡೋರು. ಯಾಕೆಂದರೆ ಅವಕಾಶ ಅವ್ರಿಗೆ ಬೇಕು ಅಂತ ಇರುವಾಗ ಬರೀ ಫೀಸ್ ಒಂದೇ ಕಾರಣ ಆಗಬಾರ್ದು. ಅವ್ರಿಗೆ ಈ ಅವಕಾಶದಿಂದ ಅವರು ಕಳ್ಕೊಳ್ಳೋದಕ್ಕೆ ಬರೀ ಫೀಸ್ ಒಂದೇ ಕಾರಣ ಆಗಬಾರ್ದು. ಹಾಗಾಗಿ ಅಂಥವ್ರಿಗೆ ಡಿಸ್ಕೌಂಟ್ ಕೊಡೋ ಎಷ್ಟೋ ಇನ್ಸ್ಟಿಟ್ಯೂಟ್ಗಳಿದೆ. ನಾನೇ ಅದನ್ನು ಸ್ವತಃ ಎಷ್ಟೋ ಬಾರಿ ನೋಡಿದ್ದೀನಿ, ಅವರು ಇನ್ಸೈಟ್ಸಲ್ಲಿ ಅದನ್ನು ಅಂಥವ್ರಿಗೆ ಡಿಸ್ಕೌಂಟ್ ಕೊಡೋದನ್ನ. ಹಾಗಾಗಿ ಯಾರಿಗೆ ನಿಜವಾಗ್ಲೂ ಅದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆ ಅವರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೋದಕ್ಕೆ ಯಾರಾದರೂ ಇದ್ದೇ ಇರ್ತಾರೆ. ಸರ್, ನೆಕ್ಸ್ಟು ಟ್ರೈನಿಂಗ್ ಇರುತ್ತೆ. ನಾನು ಫಸ್ಟ್ ಪ್ರಿಫರೆನ್ಸ್ IFS ಕೊಟ್ಟಿದ್ದೀನಿ. ಫಾರಿನ್ ಸರ್ವಿಸಸ್ ನಾ ಫಸ್ಟ್ ಪ್ರಿಫರೆನ್ಸ್ ಆಗಿ ಕೊಟ್ಟಿದ್ದೀನಿ. ಅಂದರೆ ಇಂಡಿಯಾ ಅಂಬಾಸಿಡರ್ ಆಗಿ, ಇಂಡಿಯಾ ರೆಪ್ರೆಸೆಂಟೇಟಿವ್ ಆಗಿ ಬೇರೆ ದೇಶಗಳಲ್ಲಿ ಕೆಲಸ ಮಾಡೋ ಚಾನ್ಸ್ ಇರುತ್ತೆ. ರಾಯಭಾರಿಗಳಾಗಿ. ಸೊ ಯೂಶಲಿ IFS ಆಫೀಸರ್ಸ್ಗೆ 3 ವರ್ಷ ಟ್ರೈನಿಂಗ್ ಇರುತ್ತೆ. ಸೊ ಈ ಸತಿ ಅವ್ರು ಹೇಳ್ತಾ ಇರೋದು December 5th ಫೌಂಡೇಶನ್ ಕೋರ್ಸ್ ಶುರು ಆಗುತ್ತೆ ಅಂತ ಗೌರ್ಮೆಂಟ್ ವೆಬ್ಸೈಟಲ್ಲಿದೆ. ಸೊ December 5th ಒಂದು 4 ತಿಂಗಳು ಮಸೂರಿಲಿ ಟ್ರೈನಿಂಗ್ ಇರುತ್ತೆ. ಅದಾದ ನಂತರ ಡೆಲ್ಲಿಲಿ ಟ್ರೈನಿಂಗ್ ಇರುತ್ತೆ ಸರ್. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗೆ ಬರೋರಿಗೆ ಯೂಶಲಿ 2 ವರ್ಷ ಟ್ರೈನಿಂಗ್ ಇರುತ್ತೆ ಸರ್. ಫಾರೆಸ್ಟ್ ಸರ್ವಿಸಸ್ಗೆ ಪ್ರಿಲಿಮಿನರಿ ಸ್ಟೇಜಲ್ಲಿ ಒಂದೇ ಎಕ್ಸಾಮ್ ಇರುತ್ತೆ, ಬಟ್ ಮೇನ್ಸ್ಗೆ ಅವ್ರದ್ದು ಸಪ್ರೇಟ್ ಎಕ್ಸಾಮ್ ಇರುತ್ತೆ. UPSCನೇ ಕಂಡಕ್ಟ್ ಮಾಡುತ್ತೆ, ಬಟ್ ಸಪ್ರೇಟ್ ಎಕ್ಸಾಮ್ ಇರುತ್ತೆ. ರೈಲ್ವೇಸ್ಗೆ SSC ಕಂಡಕ್ಟ್ ಮಾಡುತ್ತೆ ಕೆಲವು ಗ್ರೂಪ್ B ಲೆವೆಲ್ ಪೋಸ್ಟ್ಗಳಿಗೆ. ಯೂಶಲಿ UPSCನೇ ರೈಲ್ವೆ ಟ್ರಾಫಿಕ್, ರೈಲ್ವೆ ಪರ್ಸನಲ್ ಸರ್ವಿಸ್ಗೆಲ್ಲ UPSCನೇ ರೆಕ್ರೂಟ್ ಮಾಡೋದು. ಬಟ್ ಈ ವರ್ಷ ಅವ್ರದ್ರಲ್ಲಿ ಯಾವುದೇ ವೇಕೆನ್ಸಿ ಇರಲಿಲ್ಲ ಸರ್. ಇದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಒಂದು ನನಗೆ ಅನುಭವ ಇಲ್ಲ. ಎರಡನೇದು, ಇವಾಗ ತಾನೇ ನಾನು ಸರ್ವಿಸಿಗೆ ಜಾಯ್ನ್ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಪ್ರಾಯಶಃ ಅಷ್ಟು ಸೂಕ್ತವಾಗಿರಲ್ಲ. ಬಟ್ ನಾನು ಏನು ಕೇಳ್ಪಟ್ಟಿದ್ದೀನಿ ಅಂದರೆ, ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ, ಕಾನೂನಿನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ನಮಗೆ ತೊಂದರೆ ಕೊಡೋದಕ್ಕೆ ಯಾರ ಕೈಲಿಂದನೂ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಸರಿಯಾದ ರೀತಿಲಿ ಹೋದರೆ ರಾಜಕೀಯದವರಾಗಲಿ ಅಥವಾ ಬೇರೆ ಬ್ಯೂರೋಕ್ರಾಟ್ಸ್ ಆಗಲಿ ನಮಗೆ ಸಪೋರ್ಟ್ ಮಾಡ್ತಾರೆ ವಿನಃ ಅದಕ್ಕೆ ವಿರುದ್ಧವಾಗಿ ನಡ್ಕೋ ಅಂತ ಯಾರು ಹೇಳೋ ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾಗಿ ಈ ಒಂದು ಪರ್ಸೆಪ್ಷನ್ ಏನಿದೆ, ರಾಜಕೀಯದವರಾಗಲಿ ಅಥವಾ ಬ್ಯೂರೋಕ್ರಾಟ್ಸ್ ಆಗಲಿ ಅವರು ಕರಪ್ಟ್ ಅಥವಾ ಅವರು ಸಿಸ್ಟಮ್ನ ಮೋಸ ಮಾಡ್ತಾರೆ ಅನ್ನೋ ಪರ್ಸೆಪ್ಷನ್ ಪ್ರಾಯಶಃ ಅದು ಸರಿ ಇರಲ್ಲ. ಎಲ್ಲೋ ಕೆಲವರು ಇರ್ತಾರೆ ಅಂತ ನಾವು ಇಡೀ ಸಿಸ್ಟಮ್ನೇ ನಾವು ಆ ದೃಷ್ಟಿಯಿಂದ ನೋಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಸ್ನೇಹಿತರೆ, ಅಕ್ಷಯ್ ಸಿಂಹ ಅವ್ರಿಗೆ ಇಡೀ ಭಾರತೀಯರ ಪರವಾಗಿ ನಾನೊಂದು ನಮಸ್ಕಾರ ಹೇಳೋಕ್ಕೆ ಬಯಸ್ತೀನಿ. ಸರ್, ಶುಭವಾಗಲಿ. ನಮ್ಮ ದೇಶದ ಆಸ್ತಿ ನೀವು, ಒಳ್ಳೆಯದಾಗಲಿ. ನಮ್ಮ ಜನರ ಬದುಕನ್ನು ಒಳ್ಳೇದು ಮಾಡುವಂಥ ಒಳ್ಳೆ ಕೆಲಸ ಅವ್ರಿಗೆ ಸಿಕ್ಕಿದೆ. ಭಾಳ ಕಷ್ಟಪಟ್ಟು ಆ ಸ್ಥಾನ ಗಳಿಸಿದ್ದಾರೆ. ಸೊ ಅವರೆಲ್ಲ ಆಕಾಂಕ್ಷೆಗಳು ಈಡೇರಲಿ ಅಂತೀನಿ. ಇವರ ಸಂದರ್ಶನಕ್ಕೆ ಕಾರಣರಾದವರು ರಕ್ಷಿತ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ, ಕಲಾ ಮಾಧ್ಯಮದ ನಿಯಮಿತವಾದ ವೀಕ್ಷಕರವರು. ಅವರು ಸರ್ ಅವರ ನಂಬರ್ ಕೊಟ್ಟು ಇವ್ರನ್ನ ಸಂದರ್ಶನ ಮಾಡಿ ಅಂತಂದರು. ಭಾಳ ಧನ್ಯವಾದ ರಕ್ಷಿತ್ ಅವರೇ ತಮಗೆ. ಇವರ ಬದುಕು, ಇವರ ಈ ಹಾದಿ ಅನೇಕರಿಗೆ ಮಾರ್ಗದರ್ಶನ ಆಗಲಿ. ಸೊ ನನಗಂತೂ ಭಾಳ ಖುಷಿ ಆಯಿತು. ಸೊ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.